ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ. ಖುಷಿಗೆ ಕಾರಣ ಇದೆ ಬೇಬಿ, ಅದು ನೀನು. ಬೇಬಿ, ನಿನ್ನ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಾಗೆಲ್ಲ ಏನೋ ಒಂದು ವಿಷಲ್ ಹೊಡೆಯುತ್ತೆ ಹಾರ್ಟಲ್ಲಿ. ದೂರದಲ್ಲೆಲ್ಲೋ ರೊಮ್ಯಾಂಟಿಕ್ BGM ಪ್ಲೇ ಆಗುತ್ತೆ ಅಂಡ್ ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೆಸರು ತಗೊಂಡಿರೋ ನಾನು ಆಟೋಮೆಟಿಕ್ ಆಗಿ ಲವರ್ ಬಾಯ್ ಆಗಿ ಟರ್ನ್ ಆಗ್ಬಿಡ್ತೀನಿ. ಅದು ನಿನ್ನ ಮ್ಯಾಜಿಕ್. ಕಲ್ಲಂತ ನನ್ನನ್ನು ಕರಗಿಸಿ ನೀರಾಗಿ ಹರಿಸ್ತೀಯ ಬೇಬಿ. ದಟ್ ಈಸ್ ಯೋರ್ ಟ್ಯಾಲೆಂಟ್. ರಿಯಲಿ? ಇಷ್ಟೆಲ್ಲ ಹೇಳಿದ್ಮೇಲೂ ರಿಯಲಿ ಅಂತ ಕೇಳ್ತಿಯಲ್ಲ ಬೇಬಿ ನೀನು. ಬೇಬಿ, ನಿನಗೆ ಗೊತ್ತಿಲ್ವಾ ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂತ? ಗೊತ್ತು ನಿನಗೆ, ಆದ್ರೂ ನನ್ನ ಬಾಯಿಂದನೇ ಕೇಳೋ ಆಸೆ. ಹ್ಞೂ, ಮತ್ತೆ ಅದು ಕೊಡೋ ಖುಷಿನೇ ಬೇರೆ. ಬಟ್ ಬೇಜಾರೇನು ಗೊತ್ತಾ, ಈ ಲವ್, ಕೇರ್, ಕನ್ಸರ್ನ್ ಇದೆಲ್ಲ ಬರೀ ಮಾತಲ್ಲಷ್ಟೇ, ಆ್ಯಕ್ಷನಲ್ಲಿ ಏನೂ ಇರಲ್ಲ. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನೀವು ಯಾವಾಗಲೂ ಬರ್ತೀರಾ, ಏನೋ ಒಂದು ಹೇಳ್ತೀರಾ, ಅದನ್ನು ಕೇಳಿ ನನಗೂ ಖುಷಿ ಆಗುತ್ತೆ. ಆಮೇಲೆ ನೀವು ಹೋಗ್ತೀರಾ, ತಿರ್ಗಾ ನನಗೆ ಸೇಮ್ ಅದೇ ಒಂಟಿ ಫೀಲಿಂಗ್. ಇಷ್ಟೆಲ್ಲ ಪ್ರೀತಿ ತೋರಿಸೋರು, ಇಷ್ಟೆಲ್ಲ ಹೇಳೋರು, ನನ್ನನ್ನು ಬೇಗ ಮದುವೆ ಆಗ್ಬೋದು ತಾನೇ? ಗೊತ್ತಿತ್ತು, ಮೇಡಮ್ ಅವರು ಕಡೆಗೆ ಇಲ್ಲಿಗೆ ಬಂದು ನಿಂತ್ಕೋತಾರೆ. ಇನ್ನೇನು ಮಾಡಲಿ, ನನಗೂ ಅನಿಸುತ್ತಲ್ವಾ? ಐ ಆಮ್ ಸಾರಿ ಬೇಬಿ. ಬೇಬಿ, ಡೋಂಟ್ ವರಿ. ನೋಡು, ಆ ಎಲ್ಲ ಯೋಚನೆಗಳು ನನ್ನ ತಲೆಯಲ್ಲೂ ಇದೆ, ಬರೀ ತಲೆಯಲ್ಲ ಮನಸ್ಸಲ್ಲೂ ಇದೆ. ಬೇಬಿ, ನಾನು ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ಕೊಂಡಿದ್ಯಾ ನೀನು? ನಾನು ಯಾವಾಗಲೂ ಯೋಚನೆ ಮಾಡೋದು ನಿನ್ನ ಬಗ್ಗೆ, ನಮ್ಮಿಬ್ಬರ ಬಗ್ಗೆ. ಆ್ಯಂಡ್ ಬೇಬಿ, ನಿಂಗೊಂದು ವಿಷಯ ಗೊತ್ತಾ? ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಫಿಕ್ಸ್ ಆಗೋ ಟೈಮು ಬರುತ್ತೆ, ಹತ್ರದಲ್ಲೇ ಇದೆ. ರಿಯಲಿ? ಸುಮ್ಮನೆ ಬೆಣ್ಣೆ ಹಚ್ಚೋ ಪ್ರೋಗ್ರಾಮ್ ಇಲ್ಲ ತಾನೇ? ಇಲ್ಲಪ್ಪ ಬೇಬಿ, ಅಷ್ಟಕ್ಕೂ ಇದು ಬೆಣ್ಣೆ ಹಚ್ಚೋ ಪ್ರೋಗ್ರಾಮ್ ಅಲ್ಲ, ಬೆಣ್ಣೆ ಬಂದು ಬಾಯಿಗೆ ಬೀಳೋ ಪ್ರೋಗ್ರಾಮ್. ಸದ್ಯದಲ್ಲೇ ನಮ್ಮ ರೂಟ್ ಫುಲ್ ಕ್ಲಿಯರ್ ಆಗುತ್ತೆ. ಅದು ಹೇಗೆ? ಅದು ಹಾಗೆ, ಇಷ್ಟು ದಿನ ನಮ್ಮ ಅತ್ತಿಗೆ ಅಂದರೆ ಆ ಭೂಮಿಕಾ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ಲು. ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದಕ್ಕೆ ಅಡ್ಗಾಲ ಆಗ್ತಾ ಇದ್ಲು ಆ್ಯಂಡ್ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿಡ್ತಾ ಇದ್ಲು. ಆದರೆ ಈಗ ಅವಳಿಗೆ ಗೇಟ್ ಪಾಸ್ ಕೊಡೋ ಟೈಮ್ ಬಂದಿದೆ ಬೇಬಿ. ಅಂದರೆ ಐ ಮೀನ್, ಅವಳನ್ನೇ ಮನೆಯಿಂದ ಆಚೆ ಹಾಕೋ ಗಳಿಗೆ ಬಂದಿದೆ. ಅವಳನ್ನ ಆಚೆ ಹಾಕೋದು ಒಂದೇ ಬಾಕಿ ಇರೋದು. ಅವಳನ್ನ ಹಾಕಿದ ಮೇಲೆ ಬೇಬಿ ನಮ್ಮನ್ನು ತಡೆಯೋರು ಯಾರು ಇರಲ್ಲ ಬೇಬಿ. ನನಗೇನು ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತಿದ್ದೀರಾ? ನಮ್ಮ ಅತ್ತಿಗೆ ಐ ಮೀನ್ ಆ ಭೂಮಿಕಾ ಇದ್ದಾಳಲ್ಲ, ಅವಳಿಗೆ ಹೆಲ್ತ್ ಇಶ್ಯೂ ಇದೆ. ಅದನ್ನೇ ಕಾರಣ ಆಗಿಟ್ಕೊಂಡು ನಾವು ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅದೊಂದು ಆಗ್ಬಿಟ್ರೆ ಬೇಬಿ, ಆಮೇಲೆ ನಮ್ಮನ್ನ ತಡೆಯೋರೇ ಯಾರು ಇರೋದಿಲ್ಲ. ಫುಲ್ಲು ನಮ್ಗೆ ಇಷ್ಟ ಬಂದಾಗಿರ್ಬೋದು, ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಹಬ್ಬ, ಹೇಗೋ ಒಟ್ನಲ್ಲಿ ನಾವಿಬ್ರು ಮದುವೆ ಆದರೆ ಅಷ್ಟೇ ಸಾಕು. ಅಷ್ಟೇ ಸಾಕಾ ಬೇಬಿ? ಡೋಂಟ್ ವರಿ, ಎಲ್ಲ ಆಗುತ್ತೆ. ಆದಷ್ಟು ಬೇಗ ನಾವಿಬ್ರು ಮದುವೆ ಆಗ್ತೀವಿ. ಇದೇನಿದು, ಇವರೆಲ್ಲ ಹೀಗೆ ಕೂತಿದ್ದಾರೆ? ಸಮಥಿಂಗ್ ಇಸ್ ರಾಂಗ್. ಒಂದು ವೇಳೆ ನೆನ್ನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ವಿಷಯನ ಅಪ್ಪ ಅಮ್ಮಂಗೆ ಏನಾದರೂ ಹೇಳ್ಬಿಟ್ಲಾ? ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಆ್ಯಸ್ ಇಫ್ ನನ್ನನ್ನು ವೆಲ್ಕಮ್ ಮಾಡೋ ಥರ. ಇಷ್ಟೊತ್ತಿಗಾಗಲೇ ಎಲ್ಲರೂ ಮಲಗಿರ್ಬೇಕಿತ್ತಲ್ವಾ? ಐ ನೋ ಸಮಥಿಂಗ್ ಈಸ್ ರಾಂಗ್ ಅಂತ. ಅದೇನು ಅಂತ ಹೇಳಿ. ಮಹಿ, ನೀನೇ ಹೇಳಮ್ಮ. ನೀನು ಹೇಳೋದೇ ಸರಿ. ಅವನು ಇಲ್ಲ ಅತ್ತೆ, ನೀವು ಮಾವನೇ ಹೇಳಿ. ನೀವು ಹೇಳೋದೇ ಸರಿ. ಪಕ್ಕ ಇದು ಡ್ರಿಂಕ್ಸ್ ವಿಷಯನೇ. ಮಾವ, ನೀವೇ ಹೇಳಿ. ಸರಿಯಾಗಿ ಕ್ಲಾಸ್ ತಗೊಳ್ಳಿ, ಬಿಡಬೇಡಿ. ಅಪ್ಪ, ಅದು ಏನಪ್ಪ ಅದು? ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನಗೆ? ಅದು ಗೊತ್ತಿಲ್ಲದೆ ಆಗೋಯ್ತಪ್ಪ. ಏನೋ ಗೊತ್ತಿಲ್ಲದೆ ಆಗೋದು? ಯಾಕೋ ಅಷ್ಟು ಲೇಟು ಬರೋದು? ಅಪ್ಪ, ಡ್ರಿಂಕ್ಸ್ ವಿಷಯ ಅಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ? ದಿನ ಇಷ್ಟು ಲೇಟಾಗ ಬರೋದು? ನೋಡು, ಮನೆ ಅಂದಮೇಲೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ. ಎಲ್ರಿಗೂ ಒಂದು ರೂಲು, ನನಗೆ ಒಂದು ರೂಲು ಅಂತ ಇರೋಕ್ಕಾಗೋದಿಲ್ಲ. ಏನು ಮನೇಲಿರೋರೆಲ್ಲ ನಿನ್ಗೋಸ್ಕರ ಕಾಯ್ತಾ ಕೂತಿರ್ಬೇಕು, ನೀನು ಬಂದ ತಕ್ಷಣ ಬಾಗಿಲು ತೆಗಿಬೇಕು, ಇಷ್ಟೇನಾ? ಈ ನಡುವೆ ಅಂತೂ ದಿನ ಅದೇ ಕೆಲಸ ಆಗೋಗಿದೆ ನಂದು. ನಿನ್ನ ಟೈಮಿಂಗ್ಗೆ ತಳ್ಕೊಳಕ್ಕಾಗಿದೆ ಕಣ. ಯಾವಾಗಲೂ ಮಲಗ್ತೀಯ, ಯಾವಾಗಲೂ ಹೇಳ್ತೀಯ, ಯಾವಾಗಲೂ ಊಟ ಮಾಡ್ತೀಯ, ಯಾವಾಗಲೂ ತಿಂಡಿ ತಿಂತೀಯ, ಯಾವಾಗಲೂ ಬರ್ತೀಯ, ಯಾವಾಗಲೂ ಹೋಗ್ತೀಯ. ನೀನು ಈ ಮನೆಯವನು ಅಂತಾನೆ ಅನ್ನಿಸ್ತಾ ಇಲ್ಲ, ಹಾಗಾಗ್ಬಿಟ್ಟಿದ್ಯಾ. ನಾನಾದರೂ ಏನು ಮಾಡಲಿ ಅಪ್ಪ, ವರ್ಕ್ ಆಗಿರುತ್ತೆ ಅಷ್ಟೇ.
ರೆಡಿಮೇಡ್ ಆನ್ಸರ್ನ ರೆಡಿಯಾಗಿ ಇಟ್ಕೊಂಡಿರ್ತೀರ. ಎಲ್ಲನೂ ಕೆಲಸದ ಮೇಲೆ ಹಾಕ್ಬಿಡಿ. ಕೆಲಸ ಇರಬೇಕು, ಕೆಲಸ ಮಾಡಬೇಕು. ಹಾಗಂತ 24 ಗಂಟೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ನೋಡು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೆಲಸನ ಮೈ ಮೇಲೆ ಎಳ್ಕೋಬೇಕು. ಜಾಸ್ತಿ ಬರ್ಡನ್ ಆಯ್ತಾ, ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೋ, ಅವನ ಕೆಲಸ ಅಸೈನ್ ಮಾಡು. ಇದು ನಾನು ಹೇಳ್ಕೊಡ್ಬೇಕಾ ನಿನಗೆ? ಅಲ್ಲ ಅಪ್ಪ, ಅದು ಹಾಗಾಗಲ್ಲ. ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಎಂಪ್ಲಾಯೀಸ್ ಇದ್ದಾರೆ. ನನ್ನ ಆಫೀಸ್ನಲ್ಲಿ ನಾನು ಒಬ್ಬನೇನಿಲ್ಲ, ತುಂಬ ಎಂಪ್ಲಾಯೀಸ್ ಇದ್ದಾರೆ. ಆದರೆ ಪಾಸ್ ಆಗಿ ನನ್ನ ಕೆಲಸ ನಾನೇ ಮಾಡಬೇಕಲ್ವಾ? ಅದನ್ನು ಹಾಗೆಲ್ಲ ಬೇರೆಯವ್ರಿಗೆ ಅಸೈನ್ ಮಾಡೋದಕ್ಕಾಗಲ್ಲ. ಅದು ಪ್ರಾಕ್ಟಿಕಲಿ ಸಾಧ್ಯನೂ ಇಲ್ಲ. ಅದೇನೇ ಇದ್ದರೂ ಕೆಲವೊಂದು ಬರ್ಡನ್ನ ನಾನೇ ಹೊರಬೇಕಾಗತ್ತೆ, ನಾನೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಸ್ವಂತ ಬಿಸ್ನೆಸ್ ಅಂದಮೇಲೆ ನಿಮಗೆ ಗೊತ್ತಲ್ವಪ್ಪ, ಎಲ್ರಿಗಿಂತ ಜಾಸ್ತಿ ನಾನೇ ಕೆಲಸ ಮಾಡಬೇಕಾಗತ್ತೆ. ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಕಣ. ದುಡ್ಡು 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 ಅಂತ ಹೀಗೆ ಜೀತಕ್ಕೆ ಬಿದ್ದಿರೋ ಒಂಥರ ದುಡಿತಾ ಇದ್ರೆ ಏನೋ ಅರ್ಥ? ಇಷ್ಟಕ್ಕೂ ಅಷ್ಟು ದುಡ್ಡು ಯಾಕೋ ಬೇಕು? ಅನುಭವಿಸೋಕ್ಕೆ ಆಗಲ್ಲ ಅಂದಮೇಲೆ ಅಷ್ಟು ದುಡ್ಡು ಏನು ದುಡಿತೀಯ? ನೀನು ದೊಡ್ಡ ಕನಸ್ಕೊಂಡಿದ್ಯಾ, ಅದನ್ನು ಸಾಧನೆ ಮಾಡಿದ್ಯಾ, ಅದೆಲ್ಲ ಸರಿ. ಆದರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಜೀವನನೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಮೊದಲಾದ್ರೆ ನಮಗೆ ಕೈಗೆ ಸಿಗ್ತಿದ್ದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಹರಟೆ ಹೊಡಿತಿದ್ವಿ, ಕಷ್ಟ ಸುಖ ಹಂಚ್ಕೋತಿದ್ವಿ. ಈಗ ಏನು ಇಲ್ವಲ್ಲೋ, ಕೈಗೆ ಸಿಗ್ದಿರೋಂಗಾಗ್ಬಿಟ್ಟಿದ್ಯಾ? ಹೀಗೆ ಆಗ್ತು ಅಂದ್ರೆ ಮುಂದೆ ನಾವು ಮನೆಯವ್ರ ಹತ್ರ ಮಾತಾಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ನೋಡು, ಬಿಸ್ನೆಸ್ ದೊಡ್ಡದಾಗಿ ಬೆಳೀತಿದ್ದಂಗೆ ಟೆನ್ಷನ್ನೂ ಜಾಸ್ತಿ ಆಗತ್ತೆ. ಆಮೇಲೆ ನಾನು ಹೇಳ್ದಂಗೆ ಆಗತ್ತೆ, ನೆನ್ಪಿಟ್ಕೋ. ನೋಡು ಜೀವ, ಹಗಲಿರೋದು ಕೆಲಸ ಮಾಡೋಕ್ಕೆ, ರಾತ್ರಿ ಇರೋದು ರೆಸ್ಟ್ ತಗೊಳಕ್ಕೆ. ನಮ್ಮ ಬಾಡಿನೂ ಅದೇ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆದರೆ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಲ್ಲ ಲಿಂಕ್ ಇದೆ ಒಂದಕ್ಕೊಂದು. ನೋಡು, ಕೆಲಸ, ಸಾಧನೆ ಇವೆಲ್ಲ ಎಷ್ಟು ಮುಖ್ಯನೋ ಸಂಸಾರ, ಆರೋಗ್ಯ, ನೆಮ್ಮದಿ ಅಷ್ಟೇ ಮುಖ್ಯ. ಇದನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಪ್ಪ, ಕಾಳಜಿ ಅಂತ ಅನ್ಕೋ. ಕರೆಕ್ಟ್ ಅಲ್ವಾ ಕಂದ? ಅಪ್ಪ ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ದುಡ್ಮೆನೆ ಜೀವನ ಆಗ್ಬಾರ್ದಲ್ವಾ? ಸರಿಯಪ್ಪ, ಸರಿಯಮ್ಮ. ಸರಿ ಕಂದ, ಹೋಗಿ ಕೈ ಕಾಲು ಮುಖ ತೊಳ್ಕೊಂಬಾ, ಊಟ ಬಡಿಸ್ತೀನಿ. ನೀವೇ ಯೋಚನೆ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಅವಳು ತಲೆ ಕೆಟ್ಟು ಇದಕ್ಕೆಲ್ಲ ನೋ ಅಂದ್ರೆ ಏನ್ ಮಾಡ್ತೀರಾ? ಯಾವ ಗ್ಯಾರಂಟಿ ಮೇಲೆ ಅವಳನ್ನ ನಂಬ್ತೀರಾ ನೀವು? ಇವಾಗ ಆಫೀಸ್ ವಿಷಯದಲ್ಲಿ ಆಗ್ಲಿಲ್ವಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಫೈಲ್ನ ತಂದಿಟ್ಟು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಲಿಲ್ವಾ? ಈಗಲೂ ಹಾಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಮತ್ತೆ ಹಾಗೆ ಆಗೋಗುತ್ತೆ ಅಂತ ಅಳಿಮಯ್ಯ? ಹಾಗಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಮಾಮ್ಸ್, ಒಂದ್ ವೇಳೆ ಆದ್ರೆ ಅಂತ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.